ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮತ್ ಪೇಜ್ ಫಾಲೋವರ್ ಆಗಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಪ್ರತಿ ದಿವಸ ಶೇರ್, ಲೈಕ್, ಕಮೆಂಟ್ ಮಾಡೋರಿಗೆ ಕೋಟಿ ಕೋಟಿ ನಮಸ್ಕಾರಗಳು. ಪ್ರತಿ ದಿವಸ ಖುಷಿಯೋ ಖುಷಿ ನನಗೆ, ಯಾಕಂದ್ರೆ ಲೈಕ್ ಮಾಡೋರ ನನ್ನ ವೈನಿ ಮ್ಯಾಗ ಇಟ್ಟು ಪ್ರೀತಿಯಿಂದ ಲೈಕ್ ಶೇರ್ ಮಾಡತ್ತೀರಿ. ಭಾಳ ಖುಷಿ ಅನಿಸ್ತೈತಿ ನನಗೆ. ದಿನ ದಿನ ಹೆಚ್ಚಾಗತ್ತಾರ ಲೈಕ್ ಮಾಡೋರು, ಶೇರ್ ಮಾಡೋರು, ಕಮೆಂಟ್ ಮಾಡತ್ತಾರ, ಧೈರ್ಯದಿಂದ ಕಮೆಂಟ್ ಮಾಡತ್ತಾರ. ಮೊದಲು ನೋಡಿ ಬಿಡ್ತಿದ್ರೆ ಅದು ಭಾಳ ಖುಷಿ ಅನ್ನಿಸ್ತೈತೆ ನನಗೆ. ಅವ್ರಿಗೆ ಸಾವಿರ ನಮಸ್ಕಾರಗಳು. ನಿನ್ನೆ ಸದನದೊಳಗೆ RTI ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಬಗ್ಗೆ ಕಾರ್ಕಳ MLA ಸುನೀಲ್ ಕುಮಾರ್ ಅವರ, ಬಸನಗೌಡ ಪಾಟೀಲ್ ಯತ್ನಾಳ್ರ, ಬೆಂಗಳೂರು ಶಾಸಕರಾದಂಥ ಸುರೇಶ್ ಕುಮಾರ್ ಅವರು ಭಾಳ ಚರ್ಚೆ ಚಂದ ಮಾಡಿದ್ದಾರೆ. RTI ಕಾರ್ಯಕರ್ತರ ಒಂದು ಅರ್ಜಿ ಹಾಕೋದು, ಬ್ಲ್ಯಾಕ್ ಮೇಲ್ ಮಾಡೋದು, ಅಧಿಕಾರಿಗಳನ್ನ ವಶೀಲಿ ಮಾಡೋದು ಅಂತೇಳಿ ಭಾಳಷ್ಟು ಚಂದ ಆಗೈತೆ. RTI ಕಾರ್ಯಕರ್ತರ ಏನು ಮಾಡ್ತಾರೆ ಅನ್ನೋದನ್ನ ಭಾಳ ಸವಿಸ್ತರವಾಗಿ ಹೇಳಿದ್ದಾರೆ. ಅದು ಭಾಳ ಖುಷಿ ಅನ್ನಿಸ್ತೈತೆ ನನಗೆ. ಹೌದು, ನಾನೇನು RTI ಕಾರ್ಯಕರ್ತರು ಎಲ್ಲರೂ ಪ್ರಾಮಾಣಿಕರ ಅದಾರಂತೂ ಅನ್ನೋದಿಲ್ಲ. ಆದರೆ RTIದಿಂದ ಅನೇಕ ದೊಡ್ಡ ದೊಡ್ಡ ಪ್ರಕರಣಗಳ ಮುಚ್ಚಿ ಹೋಗೋ ಪ್ರಕರಣಗಳು ಬೆಳಕಿಗೆ ಬಂದಾವೆ. ಅಂಥ ಹೋರಾಟಗಾರರು ಅದಾರ. ಈಗ ನಾವು ಅನೇಕ ಹೋರಾಟದೊಳಗೆ ನಾವು ಮಾಹಿತಿ ಹಾಕಿನಾಗ ಕೇಳಿಕೆಸ ಅಥವಾ ನಮ್ಗೆ ಇನ್ಫಾರ್ಮೇಟರ್ ಕೊಟ್ಟಿದ್ದು ಮಾಡಿದ ಬದಲಾವಣೆಗಳಾಗಿದ್ದಾವೆ. ಆದರೆ ಇಂಥ ಒಂದು 2005ರ ಮಾಹಿತಿ ಹಕ್ಕು ಅಧಿನಿಯಮ ಕಾಯ್ದೆಗಳನ್ನ ಅಧಿಕಾರಿಗಳು ಹೆಂಗೆ ದುರುಪಯೋಗ ಮಾಡ್ಕೋತಾರಂತೂ ನಾವು ಅಲ್ಲಿ ಚರ್ಚೆ ಆಗ್ಬೇಕು. ಒಂದೇ ಅಲ್ಲದ ಅಧಿಕಾರಿಗಳು ಹೆಂಗೆ ದುರುಪಯೋಗ ಮಾಡ್ಕೋತಾರೋ, ಹೆಂಗೆ ಡಿಲೇ ಮಾಡ್ತಾರೋ, ಎಷ್ಟು ಜನ ಅಧಿಕಾರಿಗಳಿಗೆ ದಂಡ ಆಗೈತಂತೂ ಚರ್ಚೆ ಆಗ್ಬೇಕು ಸದನದೊಳಗೆ ಪೂರ್ಣ ಪ್ರಮಾಣದಾಗ. ಯಾಕಂದ್ರೆ ಒಬ್ಬರು ವ್ಯಕ್ತಿಗೆ ಅಭಿವ್ಯಕ್ತ ಸ್ವಾತಂತ್ರ್ಯ ಐತಿ, ಕೇಳ್ಬೋದು, ಹೇಳ್ಬೋದು. ಯಾಕಂದ್ರೆ ಈ ಜಗತ್ತಿನೊಳಗೆ 5 ಬಳ ಸಮಯ ಇರೋದಿಲ್ಲ. ಕೆಲವು ಮಂದಿ ಅದನ್ನು ಏನೋ RTI ದುರುಪಯೋಗ ಮಾಡ್ಕೊಂಡಿರ್ಬೋದು, ಇಲ್ಲಂತ ನಾವು ವಾದ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ RTI ಬಂದಾಗಿಂದ ಅಧಿಕಾರಿಗಳಿಗೆ ಗೊತ್ತಿದ್ರೂ ಇವತ್ತು ಸಾವಿರಾರು ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗೋದು ರಾಜಕಾರಣಿಗಳಿಗೆ ಗೊತ್ತೈತೆ. ಅದಕ್ಕೆ ದಯಮಾಡಿ ಇದ್ರ ಬಗ್ಗೆ ಒಂದು ವಿಸ್ತೃತ ಚರ್ಚೆ ಆಗಬೇಕು. ಪ್ರಾಮಾಣಿಕ RTI ಕಾರ್ಯಕರ್ತರ ಪ್ರಶ್ನೆ ಕೇಳಿದಕ್ಕೆ ಇಮಿಡಿಯೇಟ್ ಉತ್ತರ ಕೊಡ್ಬೇಕು. ಅದೊಂದು ಅಡ್ಡಗೋಡಿ ಮ್ಯಾಗ ದೀಪ ಇಟ್ಟು ಕೊಡುವಂಥ ಪ್ರವೃತ್ತಿ ಬಿಟ್ಟು ಬಿಡಬೇಕು. ಕೆಲವು ಜನ ಅಧಿಕಾರಿ ವರ್ಗಗಳು ಕೋರ್ಟ್ಗೆ ಹೋಗಿದ್ದಾರೆ, ಅವ್ರಿಗೆ ಬಂದಿ ಮಾಡ್ಬೇಕು. ಸರ್ಕಾರಿ ನೌಕರರ ಈ RTI ಮಾಹಿತಿಗಳನ್ನ ಟ್ರಾನ್ಸ್ಪರೆನ್ಸಿ ಆ್ಯಕ್ಟ್ ಅದು ಇದ್ದದ್ದು ನಿದ್ದಂಗೆ ಹೇಳೋದಕ್ಕೆ ಅವ್ರಿಗೇನೈತಿ. ಮತ್ತು ಅವ್ರು ಭ್ರಷ್ಟಾಚಾರ ಮಾಡದಿದ್ರೆ ಇವಕ್ಕೆಲ್ಲ ವಿನಾಕಾರಣ ಒಂದು ತೊಂದರೆ ಮಾಡಬಾರ್ದು RTIಗೆ. ಆದರೆ ವಿಸ್ತೃತ ಚರ್ಚೆ ಮಾಡಲಿ. ಯಾರು RTI ದುರುಪಯೋಗ ಮಾಡತ್ತಾರಲ್ಲ ಅಂಥವ್ರ ಮ್ಯಾಗ ಕಾನೂನು ರೂಪಣೆ ಮಾಡಲಿ, ಕಾನೂನು ಕ್ರಮ ತಗೋಲಿ. ಆದರೆ ಒಟ್ಟಾರೆ RTI ಕಾರ್ಯಕರ್ತರು ಎಲ್ಲ ಅವರು ಅನ್ನೋದು ಮಾತ್ರ ತಪ್ಪು ಅನ್ನೋದು ನನ್ನ ಅಭಿಪ್ರಾಯ. ನಮಸ್ಕಾರ. ಅದು ಇಡೀ ರಾಜ್ಯದ ಸಮಸ್ಯೆ ಆಗಿದೆ ಸರ್. ಅದಕ್ಕೆ ಕೆಲವು ಜನ ಮಾತಾಡ್ಬೇಕಂತ ಆ ವಿಷಯ ಬಗ್ಗೆ. ಅಧ್ಯಕ್ಷೆ, RTIಗೆ ಸಂಬಂಧಪಟ್ಟಂತೆ ಇದೊಂದು ಬಹಳ ಗಂಭೀರವಾದ ವಿಷಯ. ಸಾರ್ವಜನಿಕ ಹಿತ ಅನ್ಲಿಕ್ಕಿಂತ ಹೆಚ್ಚಾಗಿ ಕೆಲವರು ಸ್ವಂತ ಹಿತವನ್ನ ಕಣ್ಮುಂದೆ ಇಟ್ಟುಕೊಂಡು RTI ಕಾಯ್ದೆಯನ್ನ ದುರ್ಬಳಕೆ ಮಾಡ್ಕೊಳ್ಳೋದು ಗಮನಕ್ಕೆ ಬರ್ತಾ ಇದೆ. ನಾನು ಮಾನ್ಯ ಸಚಿವರ ಹತ್ರ ಹೇಳೋದು, 26 ಜನರನ್ನ ಕಪ್ಪು ಪಟ್ಟಿಗೆ ಸೇರಿಸಿದಿರಿ ಅಂತ ಹೇಳಿದಿರಿ. ಕಪ್ಪು ಪಟ್ಟಿಗೆ ಸೇರಿಸಲಿಕ್ಕಿರುವಂಥ ಮಾನದಂಡಗಳೇನು? ಮತ್ತೊಬ್ಬ ವ್ಯಕ್ತಿ ಪದೇ ಪದೇ ಬೇರೆ ಬೇರೆ ಇಲಾಖೆಗಳಲ್ಲಿ ಸ್ವಂತ ಉದ್ಯಮಗಳ ಬಗ್ಗೆಯೂ ಕೂಡ RTIಗಳನ್ನು ಹಾಕ್ಕೊಂಡು ಯಾವ ಕೆಲಸವನ್ನು ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಎಲ್ಲರ ಲೋಕಾಯುಕ್ತಕ್ಕೆ ತಗೊಂಡೋಗಿ ಕೊಡೋದು RTI ಆಕ್ಟಿವಿಟೀಸ್ ಉಳಿದಂತ ಆಗಿದೆ. ಏನು ಕೆಲಸ ಮಾಡ್ಲಿಕ್ಕೆ ಆಗ್ತಿಲ್ಲ. ಸಾರ್ವಜನಿಕ ಕೆಲಸಗಳನ್ನು ಮಾಡ್ಲಿಕ್ಕೂ ಕೂಡ ಅಸಾಧ್ಯ ಆಗಿರುವಂತ ಪರಿಸ್ಥಿತಿ RTI ಆಕ್ಟಿವಿಸ್ಟ್ಗಳಿಂದ ಆಗ್ತಾ ಇದೆ. ಇದಕ್ಕೇನಾರು ಒಂದು ರೂಲ್ಸ್ ಅನ್ನು ಮಾಡಿ, ಒಬ್ಬ ಇಂತಿಷ್ಟೇ ಪ್ರಶ್ನೆಗಳನ್ನು ಕೇಳಬೇಕು ಅಂತ ಏನಾರು ಮಾಡಿ ಸ್ವಲ್ಪ ಬಿಗಿ ಮಾಡಿದ್ರೆ ಸಾರ್ವಜನಿಕ ಕೆಲಸಗಳು ಕೂಡ ಸುಲಲಿತವಾಗಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಎಲ್ಲವೂ ಕೂಡ ಸ್ವಂತ ಉಪಯೋಗಕ್ಕಾಗಿದೆ. ಆಯ್ತು, ಯತ್ನಾಳ್ ಅವರು. ಸನ್ಮಾನ್ಯ ಅಧ್ಯಕ್ಷರೇ, ಈಗ ಏನಮ್ಮ ಮಾಂತೇಶ್ ಕೌಜಲ್ಗಿ ಅವರು ಈ ಮಾಹಿತಿ ಹಕ್ಕು ಅನ್ನೋವಂಥದ್ದು ಕೆಲವೊಂದು ಜನರ ಒಂದು ದೊಡ್ಡ ಉದ್ಯೋಗ ಆಗಿಬಿಟ್ಟಿದೆ. ಈಗ ಅವ್ರು ನೋಡಿಬಿಟ್ರೆ ಅವರ ಮನೆ, ಅವರ ಕಾರು, ಅವರ ಅಂತಸ್ತು ನೋಡಿದ್ರೆ ಎಲ್ಲ ಅಧಿಕಾರಿಗಳನ್ನು ಬ್ಲ್ಯಾಕ್ ಮೇಲ್ ಮಾಡೋದು, ಜನಪ್ರತಿನಿಧಿಗಳನ್ನು ಬ್ಲ್ಯಾಕ್ ಮೇಲ್ ಮಾಡೋದು, ಇದೊಂದು ಕಾಂಟ್ರಾಕ್ಟರ್ಗಳನ್ನು ಬ್ಲ್ಯಾಕ್ ಮೇಲ್ ಮಾಡೋದು, ನಿರಂತರವಾಗಿ ಈ ಮಾಹಿತಿ ಹಕ್ಕು ಅನ್ನೋಂಥದ್ದನ್ನು ದುರುಪಯೋಗ ಇವತ್ತು ರಾಜ್ಯದಲ್ಲಿ ಭಾಳ ಆಗ್ತಾ ಇದೆ. ಮಾನ್ಯ ಸಚಿವರು ಹೇಳಿದ್ರು, ನಾವು ಅಷ್ಟು ಡಿಸ್ಮಿಸ್ ಮಾಡಿದ್ವಿ, ಇಟ್ಟು ಡಿಸ್ಮಿಸ್ ಮಾಡಿದ್ವಿ. ಆದರೆ ಆ ಮಾಹಿತಿ ಹಕ್ಕು ಕೇಳೋರ್ದು ಏನೇನಿದೆ ಅವ್ರ ಮೇಲೆ ತನಿಖೆ ಆಗಬೇಕು. ಅವ್ರಿಗೆ ಏನಾದ್ರೂ ಕಠಿಣ ಶಿಕ್ಷೆ ಆಗ್ಬೇಕು. ಯಾಕಂದ್ರೆ ಅವರು ಭ್ರಷ್ಟಾಚಾರ ಮಾಡೋದಕ್ಕೆ ಈ ಮಾಹಿತಿ ಹಕ್ಕು ಕಾಯ್ದೆಯನ್ನ ದುರುಪಯೋಗ ಮಾಡ್ಕೊತಾ ಇದ್ದಾರೆ. ಅದಕ್ಕೆ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಅವ್ರ ಬಗ್ಗೆ ವಿಶೇಷ ಕಾಳಜಿ ಕನಿಕರ ಬೇಕಾಗಿಲ್ಲ. ಅವರು ಭ್ರಷ್ಟಾಚಾರದ ಪಿತಾಮಹ ಅವ್ರು ಆಗ್ತಾ ಇದ್ದಾರೆ. ಅದಕ್ಕೆ ಅಧ್ಯಕ್ಷರೇ,
ಅದರ ಮೇಲೂ ಒಂದು ಆಯ್ತು, ವಿಜಿಲೆನ್ಸ್ ಮಾತ್ರ ಹೇಳಿದ್ರಲ್ಲ. ಆ ಮಾಹಿತಿ ಹಕ್ಕುದಾರ ಮೇಲೂ ಒಂದು ವಿಜಿಲೆನ್ಸ್ ಆಗ್ಬೇಕು. ಆಯ್ತು. ಅದು ಅವ್ರ ಆಸ್ತಿ ಪಾಸ್ತಿನೂ ಸಹ ಇವತ್ತು ತನಿಖೆ ಆಗ್ಬೇಕು. ಅಂದಾಗ ಅವ್ರು ನಿಜವಾಗಿ ಮಾಹಿತಿ ಹಕ್ಕುದಾರರು Okay. ಅಥವಾ ಸರ್ಕಾರವನ್ನ, ಅಧಿಕಾರಿಗಳನ್ನ, ರಾಜಕಾರಣಿಗಳನ್ನ ಬ್ಲ್ಯಾಕ್ ಮೇಲ್ ಮಾಡುವಂತ ಮಾಹಿತಿ ಹಕ್ಕುದಾರರು ಬಹಳ ಆಗಿದ್ದಾರೆ. ಇದಕ್ಕೆ ಒಂದು ರೀತಿ ಕಂಟ್ರೋಲ್ ತರುವಂತ ಕಾನೂನನ್ನ ರಾಜ್ಯದಲ್ಲಿ ಜಾರಿ ಮಾಡಬೇಕು. ಮನೆ ಸಭಾಧ್ಯಕ್ಷರೇ, RTI ಏನಿದೆ ಇಟ್ಸ್ ಎ ವೆರಿ ಪವರ್ಫುಲ್ ವೆಪನ್. ಬಹಳ ಒಂದು ಒಳ್ಳೆ UPA ಸರ್ಕಾರ ತಂದಿದ್ದು ಒಂದು ಒಳ್ಳೆ ವೆಪನ್. ಗಿವ್ ಸಜೆಷನ್ಸ್. ಅದು ಅನ್ಫಾರ್ಚುನೇಟ್ಲಿ ಮಾಹಿತಿ ಹಕ್ಕುದಾರರ ಕಾರ್ಗಳನ್ನ ನಾನು ನೋಡ್ತೀನಿ. ಮುಂದ್ಗಡೆ ಮಾಹಿತಿ ಹಕ್ಕುದಾರ ಅಸೋಸಿಯೇಷನ್ ಅಧ್ಯಕ್ಷ, ಮಾನವ ಹಕ್ಕುಗಳ ರಕ್ಷಣಾ ಸಂಸ್ಥೆಯ ಅಧ್ಯಕ್ಷ, ಇದು ಹಾಕೊಂಡು ಓಡಾಡೋದು ನೋಡ್ತಾ ಇದ್ದೀವಿ. ಮಾಹಿತಿ ಹಕ್ಕು ತಗೊಳ್ಳುವಾಗ ಅವನಿಗೂ ಏನಾದ್ರು ಒಂದು ಕಾರಣ ಇರಬೇಕು, ಬಲವಾದ ಕಾರಣ ಇರಬೇಕು. ಈ ರಸ್ತೆ ಸರಿ ಇಲ್ಲ, ಹಾಕ್ಲಿ. ಇಡೀ ಒಂದು ವಾರ್ಡಿನ, ಬಸವೇಶ್ವರರ ವಾರ್ಡಿನ ಯಾವ್ಯಾವ ಪ್ಲಾನ್ ಸ್ಯಾಂಕ್ಷನ್ ಆಗಿದೆ ಅಂತ ಕೇಳೋದು ಮಾಹಿತಿ ಹಕ್ಕು ಅಡಿ ಬರೋದಿಲ್ಲ. ಸೊ ಅದಕ್ಕೋಸ್ಕರ ತಾವು ಇದನ್ನು ಯೋಚನೆ ಮಾಡಿ, ಅವನ್ ಏನಾದರೂ ಒಂದು ಕಾರಣ ಇರಬೇಕು. ಕ್ವಾಲಿಟಿ ಆಫ್ ರೋಡ್, ಕ್ವಾಲಿಟಿ ಆಫ್ ಬ್ರಿಡ್ಜ್, ಕ್ವಾಲಿಟಿ ಆಫ್ ಬಿಲ್ಡಿಂಗ್ ಕೇಳಿ ಸರ್ಕಾರದ್ದು. ಬಟ್ ಯಾರ್ಯಾರೋ ಒಂದು ಮನೆ ಕಟ್ತಾರೋ ಆ ಪ್ಲಾನ್ ಎಲ್ಲ ಕೊಡಿ, ಹೌ ಕೆನ್ ಯು ಆಸ್ಕ್? ಸೊ ಅದಕ್ಕೋಸ್ಕರ ಆ ರೂಲ್ಸ್ ಮಾಡುವಾಗ ಅದೇನೋ ಪರಿಶೀಲನೆ ಮಾಡುವಾಗ ಇದನ್ನು ಸ್ವಲ್ಪ ಗಮನ ತಗೊಳ್ಳಿ.